ಯಾರು ಏನು ಮಾತಾಡ್ತಾರೆ ಅನ್ನೋ ಭಯನೇ ಬೇಡ. ನೀವು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಬಟ್ ವಿತ್ ಝೀರೋ ಸಬ್ಸ್ಕ್ರೈಬರ್ಸ್, ಐಡಿಯಾ ಇಲ್ಲ, ಝೀರೋ ಕಾನ್ಫಿಡೆನ್ಸ್. ಮತ್ತು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ರಿಂಗ್ ಲೈಟ್ ಬೇಕಾ, ಮೈಕ್ ಬೇಕಾ, ಐಫೋನೇ ಆಗಿರಬೇಕಾ, ಅದಿಲ್ಲದೇನೂ ನಾವು ಯೂಟ್ಯೂಬ್ ಮಾಡ್ಬೋದಾ? ಇದನ್ನೆಲ್ಲ ನಾನು ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಾನು ನೀವು ಬಿಗಿನರ್ ಆಗಿರೋದ್ರಿಂದ ಯಾವುದೇ ಫೇಕ್ ಮೋಟಿವೇಶನ್ ಇಲ್ಲ, ಜಸ್ಟ್ ಪ್ಯೂರ್ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಫಸ್ಟ್ ಆನೆಸ್ಟ್ ಟ್ರೂತ್, ಯೂಟ್ಯೂಬ್ ಇಸ್ ನಾಟ್ ಈಕ್ವಲ್ ಟು ಫಾಸ್ಟ್ ಮನಿ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವೀಕಲ್ಲಿ, 1 ಮಂತಲ್ಲಿ ಅಥವಾ ಯಾವುದೋ ಒಂದು ವಿಡಿಯೋ ವೈರಲ್ ಆಗೋದ್ರಿಂದ ನಿಮಗೆ ಮನಿ ಬರೋದಿಲ್ಲ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ನೀವು 1 ವೀಕ್ ತಗೊಂಡ್ರೆ ಅಲ್ಲಿ 3 to 4 ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕು. ಮತ್ತು 2 ವಿಡಿಯೋ, ಅಟ್ಲೀಸ್ಟ್ ಮಿನಿಮಮ್ 2 ಲೆಂತಿ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿ. ಏನು ತುಂಬ ಮ್ಯಾಟರ್ ಆಗೋದು ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ. ನೀವು ಅಟ್ಲೀಸ್ಟ್ 6 to 12 months ನೀವು ಕಂಟಿನ್ಯೂ ವರ್ಕ್ ಮಾಡಲೇಬೇಕು. ನೋ ಎಕ್ಸ್ಕ್ಯೂಸಸ್ ಇನ್ ದಿಸ್. ಮತ್ತು ನೀವು ಆ ವರ್ಕ್ ಮಾಡಿ ನಿಮ್ಮ ಯಾವುದೋ ಒಂದಷ್ಟು ವೀಡಿಯೋಸಲ್ಲಿ ಅದು ವ್ಯೂಸ್ ಹೋಗಿ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಟೈಮ್ ಆಯಿತು ಅಂದರೆ ನಿಮ್ಮ ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ. ಹೌ ಟು ಕ್ರಿಯೇಟ್ ಎ ಚಾನಲ್. ಈಗ ನೀವು ಯೂಟ್ಯೂಬ್ ನೋಡ್ತೀರಲ್ವ ಡೈಲಿ, ಅದರಲ್ಲೇ ನಿಮ್ದು ಆಲ್ರೆಡಿ ಒಂದು ಚಾನಲ್ ಇರುತ್ತೆ. ನೀವು ಅದ್ರಲ್ಲಿ ಡೈಲಿ ವಿಡಿಯೋಸ್ನೆಲ್ಲ ನೋಡ್ತಿರ್ತೀರಾ, ಅದರಲ್ಲಿ ಚಾನಲ್ ಇದ್ದೇ ಇರುತ್ತೆ. ನಿಮಗೆ ಇದು ಬೇಡ, ಹೊಸದಾಗಿ ಶುರು ಮಾಡಬೇಕು ಅಂದರೆ ಆ ಓಲ್ಡ್ ಚಾನಲ್ನ ಕಂಪ್ಲೀಟಾಗಿ ಗೂಗಲಲ್ಲಿ ಹೋಗಿ ಡಿಲೀಟ್ ಮಾಡಿ. ಅದನ್ನ ಹೇಗೆ ಡಿಲೀಟ್ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ ಇರುತ್ತೆ. ಹೌ ಟು ಡಿಲೀಟ್ ಮೈ ಯೂಟ್ಯೂಬ್ ಅಕೌಂಟ್, ಅದನ್ನು ಸರ್ಚ್ ಮಾಡಿ ನಿಮ್ಮ ಹಳೆ ಅಕೌಂಟ್ನ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡಿ. ಮತ್ತೆ ಕ್ರಿಯೇಟ್ ಮಾಡಾದ್ಮೇಲೆ ನೀವಿಡೋ ಚಾನೆಲ್ ನೇಮ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದಾದ್ರು ಯುನೀಕ್ ಆಗಿ ಇಡಕ್ ಹೋಗ್ಬಿಡಿ. ನಿಮ್ಮ ಹೆಸರಿಂದ ಸ್ಟಾರ್ಟ್ ಆಗಿ ಅದ್ರ ಪಕ್ಕದಲ್ಲಿ ಯಾವುದಾದ್ರು ಒಂದು ಸುಫಿಕ್ಸ್ನ ಆ್ಯಡ್ ಮಾಡಿ. ಅಂದ್ರೆ ನಾನೀಗ ನನ್ನ ಚಾನೆಲ್ ನೇಮು ಜಯಶ್ರೀ ಸ್ಪೀಕ್ಸ್, ಜಯಶ್ರೀ ನನ್ನ ಹೆಸರು, ಮತ್ತೆ ನಾನದು ಸ್ಪೀಕ್ಸ್ ಅಂತದೆ ಅನ್ನೋದನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ನೀವಾಗ ನಿಮ್ಮ ಹೆಸರು ಭವ್ಯ ಗೌಡ ಅಂತಿದ್ರೆ ಭವ್ಯ ಗೌಡ ಅಂತ ಆ್ಯಡ್ ಮಾಡಿ. ಈ ತರ ನಿಮ್ಮ ಹೆಸರಿಂದನೇ ಶುರು ಮಾಡಿ. ಸೊ ನಿಮಗೆ ಗೊತ್ತಿರೋರು ಯಾರಾದ್ರೂ ನಿಮ್ಮ ಚಾನೆಲ್ನ ಸರ್ಚ್ ಮಾಡಿದ್ರೆ ನಿಮ್ಮ ನೇಮು ಈಸಿಯಾಗಿ ಸಿಗ್ಬೇಕು. ಯುನೀಕ್ ಆಗಿಟ್ರಿ ಅಂದ್ರೆ ಯುನೀಕ್ ಆಗಿ ಕಳೆದೋಗುತ್ತೆ ಆ ಚಾನಲ್. ನೆಕ್ಸ್ಟ್ ಸ್ಟೆಪ್, ವಾಟ್ ಈಸ್ ಮೈ ಚಾನಲ್ ಅಬೌಟ್. ನಾವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋ ಕ್ಲಾರಿಟಿ ನಿಮ್ಗೆ ಇರ್ಬೇಕು ಮೊದಲು. ಸೊ ನೀವು ಒಂದು ಸ್ಟಾರ್ಟ್ ಮಾಡಿದಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಮತ್ತೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಸೊ ಫಸ್ಟೇ ನಿಮ್ಗೆ ಒಂದು ಕ್ಲಿಯರ್ ವಿಷನ್ ಇರಬೇಕು ಏನು ಮಾಡಬೇಕು ಅಂತ. ನಾನಿವಾಗ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿರೋದು ಲೈಫ್ ಸ್ಟೈಲ್, ಇನ್ಫಾರ್ಮೇಟಿವ್ ವಿಡಿಯೋಸ್, ಲಿಟಲ್ ಮೇಕಪ್, ಮತ್ತು ಎಲ್ಲಿಗಾದರೂ ಹೋದಾಗ ಟ್ರಾವೆಲಿಂಗ್ ವ್ಲಾಗ್ಸ್ ಇದನ್ನೆಲ್ಲ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಒಂದು ಕ್ಲಿಯರ್ ವಿಷನ್ ಇರಲಿ, ಅದು ನಿಮ್ಮ ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಒನ್ಸ್ ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ದಿನ ಮಾಡ್ತಾ ನಿಮಗೆ ಐಡಿಯಾಸ್ ಬರುತ್ತೆ. ಓನ್ ಐಡಿಯಾಸ್ ಬರ್ತಾ ಹೋಗುತ್ತೆ. ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅನ್ನೋ ಐಡಿಯಾಸ್ ನಿಮಗೆ ಬರುತ್ತೆ. ನೀವು ಬೇಕಂದ್ರೆ ಇನ್ನು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ಬೋದು. ಲೈಕ್ ಸ್ಟೂಡೆಂಟ್ಸ್ಗೋಸ್ಕರ ವಿಡಿಯೋ ಮಾಡೋದಾದರೆ ನೀವು ಟೀಚ್ ಮಾಡೋದು, ಇಂಗ್ಲೀಷ್ ಟೀಚ್ ಮಾಡೋದು, ಅಥವಾ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋ ವಿಡಿಯೋ ಆಗಿರ್ಬೋದು. ಈ ಥರ ಯಾವುದಾದ್ರೂ ನೀವು ಮಾಡ್ಬೋದು. ಮತ್ತು ಹೋಮ್ ಮೇಕರ್ಸ್ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ನೀವು ಕುಕ್ಕಿಂಗ್, ಎ ಡೇ ಇನ್ ಮೈ ಲೈಫ್, ಈ ಥರ ಟಾಪಿಕ್ಸ್ನ ನೀವು ತಗೊಬೋದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡು. ಬಟ್ ವಿಷನ್ ತುಂಬ ಕ್ಲಿಯರ್ ಆಗಿರಬೇಕು. ನಾವೇನು ಮಾಡ್ತೀವಿ ಅನ್ನೋ ಐಡಿಯಾ ನಮಗಿರಬೇಕು. ಅದು ನಮಗೆ ಹೆಲ್ಪ್ ಆಗುತ್ತೆ. ಯಾಕೆ ನಾವು ಮಾಡೋ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್ ಅಂದರೆ, ನೀವು ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಸುಮ್ಮನೆ ಯಾವುದೋ ಒಂದೊಂದಂಗೆ ಮಾಡಿ ಹಾಕಿದ್ರೆ ಸೊ ಅದು ಆಲ್ಗೋರಿದಮ್ ಕನ್ಫ್ಯೂಸ್ ಆಗುತ್ತೆ. ಆಗ ನಿಮಗೆ ವ್ಯೂಸ್ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಹಂಗಂತ ಫಸ್ಟ್ ಫ್ಯೂ ವಿಡಿಯೋಸಲ್ಲೇ ನಿಮ್ಗೆ ಜಾಸ್ತಿ ವ್ಯೂಸ್ ಅಂತೂ ಬರಲ್ಲ. ಬಟ್ ಅದನ್ನೇ ಮಾಡ್ತಾ ಹೋದಾಗ ಬೇರೆ ಪೀಪಲ್ಸ್ ಸರ್ಚ್ ಮಾಡಿದ್ರೆ ಆಗ ನಿಮ್ಮ ವಿಡಿಯೋಸ್ನ ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬ್ ಅವರು. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ನೀವು ಈ ಟಾಪಿಕ್ ಮೇಲೇ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಕ್ವಶನ್, ಎಕ್ವಿಪ್ಮೆಂಟ್ ಮಿತ್. ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಹತ್ರ ರಿಂಗ್ ಲೈಟ್ ಇಲ್ಲ, ಮೈಕ್ ಇಲ್ಲ, ಟ್ರೈಪಾಡ್ ಇಲ್ಲ, ಐಫೋನ್ ಇಲ್ಲ, ಇದ್ಯಾವುದು ಬೇಡ. ಇದ್ಯಾವುದು ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಫೋನ್ ಇದ್ದರೆ ಸಾಕು, ನೀವು ವಿಡಿಯೋನ ಮಾಡ್ಬೋದು. ಇವಾಗ ನಿಮ್ಮ ಹತ್ರ ಟ್ರೈಪಾಡ್ ಇಲ್ವಾ,
ಪರವಾಗಿಲ್ಲ, ಒಂದು ಬಾಕ್ಸ್ ಮೇಲೆ ಬಾಕ್ಸ್ ಜೋಡಿಸಿ ಅದ್ರ ಮೇಲೆ ಫೋನ್ ಇಟ್ಟು ವಿಡಿಯೋ ಮಾಡಿ. ನಾನು ಇವಾಗ ಮಾಡ್ತಾ ಇರೋ ಥರ. ಆ್ಯಂಡ್ ದೆನ್ ನಿಮ್ಮ ಹತ್ರ ರಿಂಗ್ ಲೈಟ್ ಇಲ್ವಾ, ಡೇ ಲೈಟಲ್ಲಿ ವಿಡಿಯೋ ಮಾಡಿ. ನಿಮ್ಮ ಹತ್ರ ಯಾವ ಆ್ಯಂಡ್ರಾಯ್ಡ್ ಫೋನ್ ಇದೆಯೋ ಅದರಲ್ಲೇ ವಿಡಿಯೋ ಮಾಡಿ. ಏನು ಪ್ರಾಬ್ಲಮ್ ಇಲ್ಲ. ಅದು ನೀವು ಕೊಡೋ ಇನ್ಫಾರ್ಮೇಷನ್ ಇಂಪಾರ್ಟೆಂಟು. ಅದಾದಮೇಲೆ ಮೊದಲೇ ಇನ್ವೆಸ್ಟ್ ಮಾಡಿ, ಆಮೇಲೆ ನೀವು ಸಫರ್ ಆಗೋದು ಬೇಡ. ಸೊ ಫಸ್ಟ್ ಸ್ಟಾರ್ಟ್ ಮಾಡಿ, ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಬೈ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಅದ್ರ ಪ್ರಕಾರ ನೀವು ಇನ್ವೆಸ್ಟ್ ಮಾಡಿ. ಸೊ ಅದೇ, ನೋ ಸೆಕೆಂಡ್ ಥಾಟ್, ಜಸ್ಟ್ ಸ್ಟಾರ್ಟ್ ನಾವು. ನಿಮ್ಮ ಹತ್ರ ಸ್ಕಿಲ್ ಇಲ್ಲ ಅಂದರೆ ನಿಮ್ಮ ಹತ್ರ 1,00,000 ಫೋನ್ ಇದ್ರೂ ಏನು ಪ್ರಯೋಜನ ಇಲ್ಲ. ಸೊ ನೀವು ಸ್ಕಿಲ್ನ ಬೆಳೆಸ್ಕೊಬೇಕು ಅಂದರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಇವಾಗ. ನೋ ನೆಕ್ಸ್ಟ್ ಡೇ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್, ಸ್ಟಾರ್ಟ್ ನೌ, ಸ್ಟಾರ್ಟ್ ಟುಡೇ. ಮತ್ತು ಅಬೌಟ್ ವ್ಯೂಸ್, ನಾನಿವಾಗ ವಿಡಿಯೋ ಎಲ್ಲ ಮಾಡಿಕೊಂಡೆ, ವಿಡಿಯೋ ಎಡಿಟ್ ಮಾಡಿದೆ, ಅದನ್ನ ಪೋಸ್ಟು ಮಾಡಾಯಿತು, ಆದರೆ ನನಗೆ ವ್ಯೂಸೇ ಬರ್ತಾಯಿಲ್ಲ. ಇಟ್ಸ್ ಓಕೆ, ಇದನ್ನ ನಿಮ್ಮ ಬಿಗಿನಿಂಗ್ ಅಲ್ವಾ, ಸೊ ಇಟ್ ಟೇಕ್ಸ್ ಟೈಮ್. ನೀವು ಪದೇ ಪದೇ ಹೋಗಿ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಇನ್ನೂ ಪ್ರಯೋಜನ ಇಲ್ಲ. ಪೋಸ್ಟ್ ಮಾಡಿ, ಅದ್ರ ಕೆಲಸ ಅದಾಗುತ್ತೆ. ನೀವೇನು ಮಾಡಬೇಕು ಅದನ್ನೇ ಕಂಟಿನ್ಯೂ ಮಾಡಿ. ಸೊ ನೀವು ವ್ಯೂಸ್ನ ನೋಡ್ತಾ ನೋಡ್ತಾ ಡಿಸಪಾಯಿಂಟ್ ಆಗಿ ವಿಡಿಯೋ ಮಾಡೋದನ್ನ ನಿಲ್ಸಕ್ಕೆ ಹೋಗಬೇಡಿ. ಫಸ್ಟ್ ವಿಡಿಯೋ ಹೇಗೆ ಮಾಡಬೇಕು, ಅದು ಪರ್ಫೆಕ್ಟಾಗಿ ಇರಬೇಕಾ? ಇಲ್ಲ, ಇಟ್ಸ್ ಓಕೆ. ಫಸ್ಟ್ ವಿಡಿಯೋ ತುಂಬ ಪರ್ಫೆಕ್ಟಾಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಟ್ರೈ ಮಾಡಿದ್ದೀರಾ, ಸ್ಟಾರ್ಟ್ ಮಾಡಿದ್ದೀರಾ. ಸೊ ಫಸ್ಟ್ 4 ಮಂತ್ ನಾವು ಹೆಂಗೆ ಮಾಡ್ತಾಯಿದ್ದೀವಿ, ಯಾವ ವಿಡಿಯೋ ಹಾಕ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಕನ್ಸಿಸ್ಟೆನ್ಸಿನ ಇಟ್ಕೊಂಡು ನೀವು ಪೋಸ್ಟ್ ಮಾಡ್ತಾ ಹೋಗಿ. ಸೊ ದೇರ್ ವಿಲ್ ಬಿ ಯುವರ್ ಟೈಮ್. ಯಾವಾಗ ನೀವು ಕ್ಲಿಕ್ ಆಗ್ತೀರಾ ಅದು ನಿಮಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ನೀವು ಪಟ್ಟಿರೋ ಇಷ್ಟು ಕಷ್ಟ ನಿಮಗೆ ಮರ್ತೋಗುತ್ತೆ. ಅದಾದಮೇಲೆ ಏನೇನು ಮಾಡಬೇಕು ಅನ್ನೋದು ನಿಮಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಇಟ್ ಕಮ್ಸ್ ಟು ಪೇಷನ್ಸ್. ನಿಮ್ಮ ಪೇಷನ್ಸ್ ತುಂಬಾ ಮುಖ್ಯ ಇದರಲ್ಲಿ. ಫಸ್ಟ್ ಫ್ಯೂ ವಿಡಿಯೋಸಲ್ಲಿ ಬರೀ 10 ವ್ಯೂಸ್, 20, 50, 100 ಹಿಂಗೆ ಬರುತ್ತೆ ವ್ಯೂಸ್, ಪರವಾಗಿಲ್ಲ. ವ್ಯೂಸ್ ಕಡಿಮೆ ಬರೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಫೇಲ್ ಆಗಲ್ಲ. ಬಟ್ ನೀವು ಯಾವಾಗ ಪೇಷನ್ಸ್ ಕಳ್ಕೊಂಡು ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಸ್ಟಾಪ್ ಮಾಡ್ತೀರೋ ಅದು ನಿಮ್ಮ ಯೂಟ್ಯೂಬ್ ಫೇಲ್ಯೂರ್ಗೆ ಕಾರಣ ಆಗುತ್ತೆ. ಸೊ ಇನ್ ಫಸ್ಟ್ 6 months, ನೋ ಎಕ್ಸ್ಕ್ಯೂಸ್, ಜಸ್ಟ್ ಪೋಸ್ಟ್ ಪೋಸ್ಟ್ ಪೋಸ್ಟ್. ನಿಮಗೆ ಈ ದಿನ ವಿಡಿಯೋ ಆಗಬೇಕಿತ್ತು, ವಿಡಿಯೋ ಹಾಕೋಕ್ಕಾಗಿಲ್ಲ. ಸೊ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಶಾರ್ಟ್ ವಿಡಿಯೋ ಇದ್ದೇ ಇರುತ್ತೆ, ಅದನ್ನ ಅಪ್ಲೋಡ್ ಮಾಡಿ, ಅಷ್ಟೇ, ಈಸಿ. ಮತ್ತು ಫ್ಯೂ ಕಾಮನ್ ಬಿಗಿನರ್ ಮಿಸ್ಟೇಕ್ ಏನು ಅಂದರೆ, ನೀವೊಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀರ, ಬಟ್ ಅದು ವ್ಯೂಸ್ ಹೋಗಿಲ್ಲ ಅಂತ 1-2 ದಿನದಲ್ಲಿ ಡಿಲೀಟ್ ಮಾಡೋದು. ಹಾಗೆ ಮಾಡಬಾರ್ದು. ನಿಮ್ಮ ಎವ್ರಿ ವಿಡಿಯೋ ವ್ಯೂ ಕೌಂಟ್ ಆಗುತ್ತೆ ನಿಮ್ಮ 4000 ವಾಚ್ ಟೈಮ್ಗೆ. ಮತ್ತು ಬ್ಲೈಂಡ್ಲಿ ಫಾಲೋಯಿಂಗ್ ದ ಟ್ರೆಂಡ್. ನೀವು ಸುಮ್ಮನೆ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋದಿಲ್ಲ. ಅದರಲ್ಲಿ ನಮ್ಮ ಯೂನಿಕ್ನೆಸ್ ಏನಿದೆ ಅದನ್ನು ಹ್ಯಾಡ್ ಮಾಡಿ ಮಾಡೋದ್ರಿಂದ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ವೇಟಿಂಗ್ ಫಾರ್ ದ ಪರ್ಫೆಕ್ಟ್ ಟೈಮ್. ನಾನು ಈ ಟೈಮಲ್ಲೇ ವಿಡಿಯೋ ಪೋಸ್ಟ್ ಮಾಡಬೇಕು, ಅದು ಕೆಲವೊಬ್ರು ಹೇಳ್ತಾರೆ ಲೈಕ್ ಡೈಲಿ ಇದೇ ಟೈಮಿಗೆ ಪೋಸ್ಟ್ ಮಾಡಬೇಕು ಅಂತ. ಓಕೆ, ಬಟ್ ಆ ಟೈಮ್ ಮಿಸ್ ಆಯಿತು ಅಂತ ಆ ದಿನನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಟೈಮಲ್ಲಿ ನೀವು ವಿಡಿಯೋನ ಪೋಸ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ದ ಎಂಡಿಂಗ್ ಪಾರ್ಟ್. ಇಫ್ ನೌ ಯು ಆರ್ ಇನ್ ಝೀರೋ, ರಿಮೆಂಬರ್ every creator was once in zero. The only difference, ನೀವೀಗ ಝೀರೋ ಅಲ್ಲಿದ್ದೀರಾ, ನಮ್ಗೆ ಇನ್ನೂ ಇವಾಗ ಸ್ಟಾರ್ಟ್. ಹೆಂಗೆ ಏನಾಗುತ್ತೆ ನೆನಪಿರಲಿ, ಎಲ್ಲ ಕ್ರಿಯೇಟರ್ಸು ಸ್ಟಾರ್ಟ್ ಮಾಡಿದ್ದೆ 0 ಸಬ್ಸ್ಕ್ರೈಬರ್ಸಿಂದ. ಸೊ ಭಯ ಬೇಡ. ಏನು ಡಿಫ್ರೆನ್ಸ್ ಅಂದರೆ, ಅವ್ರು ಯಾರು ಸ್ಟಾಪ್ ಮಾಡಿಲ್ಲ, ಯಾರು ಗಿವ್ ಅಪ್ ಮಾಡಿಲ್ಲ. ಸೊ ನೀವು ಗಿವ್ ಅಪ್ ಮಾಡೋದೇನು ಬೇಡ.
ದೇರ್ ವಿಲ್ ಬಿ ಎ ಡೇ ಫಾರ್ ಯು. ಆಗ ನಿಮ್ಮ ವಿಡಿಯೋಸ್ ಎಲ್ಲರಿಗೂ ರೀಚ್ ಆಗುತ್ತೆ, ವೈರಲ್ ಆಗ್ತೀರಾ. ಅಂಡ್ ನೀವು ಏನೊಂದು ಮೋಟಿವ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರೋ ಅದೆಲ್ಲ ಆಗುತ್ತೆ. ಆಲ್ ದ ಬೆಸ್ಟ್ ನ್ಯೂ ಬಿಗಿನರ್ಸ್ಗೆ. ಆ್ಯಂಡ್ ಇದೇ ರೀತಿ ಮೋರ್ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ and like my videos. Bye bye.